ಸಜ್ಜನರ ಸಂಘದಿಂದ ಒಳ್ಳೆಯ ಜ್ಞಾನವನ್ನ ಅದನ್ನೇ ಬಯಸ್ತಾರೆ. ಒಳ್ಳೆಯದೇನು ಬಯಸುವುದಿಲ್ಲ. ಒಳ್ಳೆಯ ವ್ಯವಹಾರ, ಒಳ್ಳೆಯ ಮಾತು, ಒಳ್ಳೆಯ ವಿಚಾರ ಇದು ಯಾವ ವ್ಯಕ್ತಿಗೆ ಇರ್ತದಲ್ಲ ಅವ ದೇವರಿಗೆ ಬಹಳ ಪ್ರಿಯ. ಉತ್ತಮರ ಸಂಗವನು ಜನಗಿತ್ತು ಸಲಹು ಚಿತ್ತ ಜನಗಳ ಶ್ರೀಕೃಷ್ಣ ತಿರುಗಿ ಗುಡ್ಡಲಾರೆ ಪರವಾದಿಸಲಾರೆ ಪರಿಪರಿಯ ಗಂಟಗಳ ಅನುಭವಿಸಲಾರೆ ಜನನ ಮರಣಗಳನ್ನು ಪರಿಹಾರ ಮಾಡಯ್ಯ ಕರುಣಾ ಸಮುದ್ರ ಶ್ರೀಕೃಷ್ಣ ದೇವರಿಗೆ ಶ್ರೀಪಾದರಾಜ ಉತ್ತಮರ ಸಂಘವನ್ನು ಏನಾಗಿ. ಅದಕ್ಕಾಗಿ ಒಂದು ಕಡೆಗೆ ಕಾರ್ಯಕ್ರಮ ನೋಡಿತ್ತು ಉಡುಪಿ ಒಳಗೆ ಭಾರಿ ಮದುವೆ ಕಾರ್ಯಕ್ರಮ, ಭಾರಿ 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 ಕಲ್ಯಾಣ ನಡೆದ್ರು. ಎಲ್ಲ ದೂರ ದೂರ ಇದ್ದು ಎಲ್ಲ ಏನ್ ಮಾಡಿದ್ರು ರುದ್ರಾಜ ಮಠದಾಗ ಸ್ವಲ್ಪ ಜಾಗ ಮತ್ತೆ ಏನ್ ಮಾಡಿದ್ರೆ ಎಲ್ಲಿ ಹೋಗಿಲ್ಲ ಅಲ್ಲೇ ಮಾಡ್ಕೊಂಡ್ಬಿಟ್ಟು. ಯಾಕಂತ ಕೇಳಿದ್ರೆ ಇಲ್ಲೇ ಆರಾಮದ ಇಲ್ಲೇ ಇರ್ತೀವಿ ಅಲ್ಲಲ್ಲಿ AC ರೂಮ್ ಹೋಗಿ ಅವೇ ಬೇಡ್ರಿ ನಾವು ಇಲ್ಲೇ ಇರ್ತೀವಿ ನಮ್ಗೆ ಸಾಕಿದ್ದೆ. ಕೆಲವೊಂದು ಜೀವನದೊಳಗೆ ಅವರಿಗೆ ಮನುಷ್ಯರಿಗೆ ಸಜ್ಜನರ ಸಂಘ ಮಾಡ್ಕೋಬೇಕು, ಮಹಾತ್ಮರ ಸಂಘ ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ವ್ಯಾಸಕಿಷ್ಟ ಭಗವಾನ್ ವಾಸುದೇವ ಪರಾಯಣ ಗುರುಕಾಯ ಗುಣೋದಾರ ಸತಾಂಶಕ್ಕೆ ಸಮಾನ. ಸಜ್ಜನರ ಸಂಘ ಅದು ಯಾವಾಗ ಸಾರ್ಥಕ ಅಂದ್ರೆ ಊಟ ಮಾಡಿ ತಿಂದು ಉಂಡು ಮಲ್ಕೊಂಡ್ರಲ್ಲ, ಅದು ಆಧ್ಯಾತ್ಮಿಕವಾದ ಸಾಧನೆ ಆದರೆ ಅದು ಸಾರ್ಥಕ. ಅದಕ್ಕೆ ನಮ್ಮ ಯಾತ್ರಾದ ಹೆಸರು ನಾವೇನಿರ್ತೀವಿ ಅಂದ್ರೆ ಅಧ್ಯಾತ್ಮ ಸಾಧನಾ ಯಾತ್ರಾ ಅಂತ. ಆಧ್ಯಾತ್ಮಿಕವಾದ ಪುಣ್ಯವನ್ನ ಸಾಧನೆಯನ್ನು ಮಾಡಿಕೊಂಡಾಗಲೇ ಅದಕ್ಕೊಂದು ವಿಶೇಷವಾದ ಮೆರಗು ಬರ್ತದೆ, ಅದಕ್ಕೊಂದು ಗೌರವ ಸಿಗ್ತದೆ, ಅದಕ್ಕೊಂದು ಸ್ಥಾನಮಾನ ಸಿಗ್ತದೆ. ಬರೇ ಸುಮ್ಮನೆ ನಾವು ತಿಂದು ಉಂಡು ಮಲ್ಕೊಂಡು ಓಡಾಡಿದ್ರೆ ಅದು ಯಾತ್ರೆ ಅನ್ಸೋದಿಲ್ಲ. ಆಯ ಹರದಬೇಕು ಸಾಕು ಕ್ಷಣ